ಯತ್ನಾಳ್ರಿಂದ ಕೀಳು ರಾಜಕೀಯ ಸಂಸ್ಕೃತಿ ಸೃಷ್ಟಿ. ಹಿಂದೂ ಹುಲಿ ವಿರುದ್ಧ ಟಗರು ಕೆಂಡಾಮಂಡಲ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತುಗಳು, ಅವರ ಟೀಕಾ ಪ್ರಹಾರಗಳು ಮಿತಿ ಮೀರಿವೆ. ವಿರೋಧಿಗಳನ್ನ ಟೀಕಿಸಲು ಅವರು ಬಳಸುವ ಪದ ಬಳಕೆ ತೀರಾ ಕೆಟ್ಟದಾಗಿದೆ. ಹೀಗಂತ ಬಿಜೆಪಿಗರು ರೊಚ್ಚಿಗೆದ್ದಿದ್ದಾರೆ. ಇತ್ತ ಬಿಜೆಪಿಯ ಟಗರು ಕೂಡ ಇದೀಗ ಅಕ್ಕಡಕ್ಕಿಳಿದಿದ್ದು ಹಿಗ್ಗ ಮುಗ್ಗ ಗುಮ್ಮಿದೆ. ಹಾಗಾದ್ರೆ ಯತ್ನಾಳ್ ಬಗ್ಗೆ ಬಿಜೆಪಿ ಟಗರು ಹೇಳಿದ್ದೇನ್ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಬಿಜೆಪಿ ಹಿರಿಯ ಶಾಸಕರಾಗಿರೋ ಬಸನಗೌಡ ಪಾಟೀಲ್ ಯತ್ನಾಳ್ ರಾಜಕೀಯ ವಿರೋಧಿಗಳ ವಿರುದ್ಧ ಟೀಕೆಯ ಬರದಲ್ಲಿ ಬಳಸುತ್ತಿರುವ ಪದ ಬಳಕೆ ಅತ್ಯಂತ ಕೀಳುಮಟ್ಟದಿಂದ ಕೂಡಿದೆ. ಕರ್ನಾಟಕ ಕೀಳು ರಾಜಕೀಯ ಸಂಸ್ಕೃತಿ ಸೃಷ್ಟಿಗೆ ಯತ್ನಾಳ್ ವರ್ತನೆ ಕಾರಣವಾಗುತ್ತಿದೆ ಅಂತೇಳಿ ಮಾಜಿ ಸಚಿವ ಬಿಜೆಪಿ ಹಿರಿಯ ಮೇಲ್ಮನೆ ಶಾಸಕ ಎಚ್ ವಿಶ್ವನಾಥ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ತಮ್ಮದೇ ಸಮುದಾಯದ ಹಿರಿಯರಾದ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅವರ ಬಗ್ಗೆ ಯತ್ನಾಳ್ ಬಳಸಿರೋ ಪದಗಳು ಅನಾರೋಗ್ಯಕರ ರಾಜಕೀಯ ಹಾಗೂ ಮುಂದಿನ ಪೀಳಿಗೆಗೆ ಕೆಟ್ಟ ಸಂದೇಶ ರವಾನಿಸಲಿವೆ ಅಂತೇಳಿ ಬೇಸರ ವ್ಯಕ್ತಪಡಿಸಿದ್ದಾರೆ. ರಾಜಕೀಯದ ಮಟ್ಟಿಗೆ ಯತ್ನಾಳ್ ಅಪವಾದ ಎಂಬುವಂತೆ ವರ್ತಿಸುತ್ತಿದ್ದು, ರಾಜಕೀಯ ವೈರುಧ್ಯ ಇದ್ದ ಮಾತ್ರಕ್ಕೆ ಕೀಳು ಮಟ್ಟದ ಪದ ಬಳಕೆ ಯಾರಿಂದಲೂ ಸರಿಯಲ್ಲ. ಹುಚ್ಚರಂತೆ ಮಾತನಾಡುವ ಯತ್ನಾಳ್ ಹೇಳಿಕೆಗೆ ಯಾರೂ ಬೆಲೆ ಕೊಡಬೇಡಿ ಅಂತೇಳಿ ಸಲಹೆ ನೀಡಿದ್ದಾರೆ. ಬಿಡ್ರಿ, ಯತ್ನಾಳ್ ಅಂತ ಹುಚ್ಚ ಯಾವನಿಲ್ಲ ಬಿಡ್ರಿ. ಯತ್ನಾಳ್ ರಾಜಕಾರಣಕ್ಕೊಂದು ಅಪವಾದ. ಅವನ ಕತೆ ತಂದೆ ಜಾತಿಯ ತನ್ನದೇ ಪಾರ್ಟಿ ಒಬ್ಬ ನಿರಾಣಿ ಅಂತ ಹಿರಿಯ ನಾಯಕನ ಹಂದಿ ಕತ್ತೆ ಅಂತ ನಿನಗೆ ನಾಚಿಕೆ ಆಗಲ್ವ? ನೀನೊಬ್ಬ ನಾಯಕನ ನೀನು. ತಮ್ಮದೇ ಸಮುದಾಯಕ್ಕೆ ಸೇರಿದ ನಾಯಕನ ಬಗ್ಗೆ ಅತ್ಯಂತ ಕೀಳು ಪದಗಳನ್ನು ಬಳಸಲು ಯತ್ನಾಳ್ಗೆ ನಾಚಿಕೆ ಆಗೋದಿಲ್ವೇ? ಇಂಥವರು ನಾಯಕರಾಗಲು ಸಾಧ್ಯವೇ? ಅಯೋಗ್ಯತನಕ್ಕೂ ಒಂದು ಮಿತಿ ಇರಬೇಕು. ರಾಜಕೀಯದ ಮುಂದಿನ ಯುವ ಪೀಳಿಗೆಗೆ ನೀನು ಕೊಡುವ ಸಂದೇಶವಾದರೂ ಏನು ಅಂತೇಳಿ ಪ್ರಶ್ನಿಸಿದ್ದಾರೆ. ನಿಮ್ಗೆ ಗೊತ್ತಿರಲಿ, ಯತ್ನಾಳ್ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧವೂ ವಾಗ್ದಾಳಿ ನಡೆಸಿದ್ರು ಎಂದ ಎಚ್ ವಿಶ್ವನಾಥ್ ತಮ್ಮ ಮಗ RTGS ಮೂಲಕ 20 ಕೋಟಿ ರೂಪಾಯಿ ಲಂಚ ಪಡೆದ ಹಗರಣದಿಂದಾಗಿಯೇ ಮುಖ್ಯಮಂತ್ರಿಯಾಗಿದ್ದ BS ಯಡಿಯೂರಪ್ಪ ಅಧಿಕಾರ ಕಳೆದುಕೊಂಡು ಜೈಲಿಗೆ ಹೋಗಬೇಕಾಯ್ತು ಅಂತ ಕಿಡಿಕಾರಿದ್ರು. ಮುಖ್ಯಮಂತ್ರಿಯಾಗಿದ್ದ ಅಪ್ಪನ ಸಹಿ ಮಾಡಿ ತಂದೆಯನ್ನೇ ಜೈಲಿಗೆ ಕಳಿಸಿದ ವಿಜಯೇಂದ್ರ ಎಂಬ ಪೆದ್ದ ಲಂಚಕೋರ ಭ್ರಷ್ಟಾಚಾರಿ ರಾಜ್ಯದ ಬಿಜೆಪಿ ಅಧ್ಯಕ್ಷನಾಗಿದ್ದಾನೆ. ನಾನು ಬಿಜೆಪಿ ಶಾಸಕನಾಗಿದ್ದರೂ ನನ್ನ ಮನಸ್ಸು ಬೇರೆ ಇದೆ ಅಂತೇಳಿ ಎಚ್ ವಿಶ್ವನಾಥ್ ಸ್ಪಷ್ಟಪಡಿಸಿದ್ದಾರೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗಲೇ ಜೈಲಿಗೆ ಕಳಿಸ್ಲಿಕ್ಕೆ ಕಾರಣ ಯಾರು? ಇದೇ ವಿಜಯೇಂದ್ರ ಅಲ್ವೇ ಮಗ? ಅಪ್ಪನ ಸೈನ್ ಮಾಡಿಬಿಟ್ಟು ಇವರು ಇವತ್ತು ರಾಜ್ಯಕ್ಕೆ ಅಧ್ಯಕ್ಷರೇ. ಇದು ನಾನು ಮೊದಲನೇ ದಿವಸನೇ ನಾನು ಮಾತಾಡಿದ್ದೀನಿ. ವಿಜಯೇಂದ್ರ ಅಧ್ಯಕ್ಷ ಆದ ಮೊದಲನೇ ದಿವಸನೇ ಹೇಳಿದ್ದೀನಿ. ಹಾಗಾಗಿ ತನ್ನ ಸ್ವಂತ ತಂದೆಯನ್ನೇ ಲಂಚ ತಗೊಂಡು ತಂದೆ ಮೇಲೆ ಬಂದು 20 ಕೋಟಿ RTGS ಅಲ್ಲಿ ತೊಗೊಂಡಿಲ್ವೇನ್ರಿ? ಯಾರಾದರೂ RTGS ಲಂಚ ತಗೋತಾರ? ಒಂದು ಕಡೆ ಯತ್ನಾಳ್ ಅವರ ಪದ ಬಳಕೆಯನ್ನ ಟೀಕಿಸುತ್ತಾ ಮತ್ತೊಂದು ಕಡೆ ಸ್ವಪಕ್ಷದ BSY ಮತ್ತು ವಿಜಯೇಂದ್ರ ಅವರ ಬಗ್ಗೆ ವಿಶ್ವನಾಥ್ ಕೆಂಡ ಕಾರಿರೋದು ಇದೀಗ ಬಿಜೆಪಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಟಿಪ್ಪು ಹೆಸರಿನ ಬಗ್ಗೆ ವಿಶ್ವನಾಥ್ ಸಮರ್ಥನೆ. ಹೌದು ವೀಕ್ಷಕರೇ, ಮೈಸೂರು ಸಂಸ್ಥಾನ ಅಭಿವೃದ್ಧಿ ಮಾಡಿದ ಟಿಪ್ಪು ಸುಲ್ತಾನ ಹೆಸರನ್ನ ಮೈಸೂರು ವಿಮಾನ ನಿಲ್ದಾಣಕ್ಕೆ ಇಟ್ಟರೆ ತಪ್ಪೇನಿದೆ ಅಂತೇಳಿ ಪ್ರಶ್ನಿಸಿದ ವಿಶ್ವನಾಥ್, ನಿಜಕ್ಕೂ ಟಿಪ್ಪು ಹೆಸರು ಇರಿಸಿದರೆ ನನಗಂತೂ ಸಂತೋಷವಾಗಲಿದೆ ಎಂದರು. ಟಿಪ್ಪು ಸುಲ್ತಾನ ಮುಸ್ಲಿಂ ಅನ್ನೋದು ಸರಿಯಲ್ಲ. ಬಿಜೆಪಿಯಲ್ಲಿ ಇಂಥ ಅಯೋಗ್ಯತೆ ತಪ್ಪಬೇಕು. ಮುಸ್ಲಿಂ, ಹಿಂದೂ, ಕ್ರಿಶ್ಚಿಯನ್ ಅಂತೆಲ್ಲ ಜಾತಿ ಧರ್ಮದ ಕೋಲಾಹಲ ಸೃಷ್ಟಿ ಮಾಡೋದನ್ನ ಬಿಡಬೇಕು. ಜನರ ಹೊಟ್ಟೆಗೆ ಏನ್ ಬೇಕು, ಆರೋಗ್ಯ, ಶಿಕ್ಷಣದ ಬಗ್ಗೆ ವಿಚಾರಿಸಬೇಕು ಅಂತೇಳಿ ಗುಡುಗಿದ್ದಾರೆ. ಅದೇನೇ ಇರ್ಲಿ, ರಾಜ್ಯ ಬಿಜೆಪಿ ಮನೆಯೊಂದು 3 ಬಾಗಿಲು ಎಂಬಂತಾಗಿದೆ. ಯತ್ನಾಳ್ ಬಹಿರಂಗವಾಗಿಯೇ ಬಿಜೆಪಿ ವಿರುದ್ಧ ಕೆಂಡ ಕಾರುತ್ತಿದ್ದು ಅವರನ್ನ ಹೈಕಮಾಂಡ್ ದಿಲ್ಲಿಗೆ ಕರೆಸಿಕೊಂಡಿದೆ. ಪರಿಸ್ಥಿತಿ ಹೀಗಿರುವಾಗಲೇ ಮತ್ತೊಬ್ಬ ಬಿಜೆಪಿ MLC ಎಚ್ ವಿಶ್ವನಾಥ್ ಅವರು ಬಿಜೆಪಿ ನಾಯಕರ ವಿರುದ್ಧ ಬಹಿರಂಗವಾಗಿ ವಾಗ್ದಾಳಿ ನಡೆಸುತ್ತಿರೋದು ನಿಜಕ್ಕೂ ಬಿಜೆಪಿ ಪಕ್ಷದ ನಾಯಕರಿಗೆ ಅರಗಿಸಿಕೊಳ್ಳೋಕೆ ಸಾಧ್ಯವಾಗುತ್ತಿಲ್ಲ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.